ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಬುಧವಾರ ಮಾರ್ನಿಂಗಿಂದನೇ ಹೋಗಿದ್ದು. ಸೊ ನಾವು ಬೆಳಗ್ಗೆನೇ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ದೊಡ್ಡಮ್ಮರ ಮನೆಗೆ. ನೋಡಿ 8ನೇ ಮೈಲಿಗೆ ಬರ್ತಿದ್ದಂಗೆ ಫುಲ್ಲು ಟ್ರಾಫಿಕ್ ಜಾಮು. ಸೊ ನಾವು ತುಮಕೂರು ಮಲ್ಸಂದ್ರ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮರಲ್ಲಿ 8 ವರ್ಷ ಆದಮೇಲೆ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ದೇವಸ್ಥಾನ ಜಾತ್ರೆ ಮಾಡಿರಲಿಲ್ಲ. ಸೊ ಅವರು ಜಾತ್ರೆಗೆ ಹೋಗೋಕ್ಕಾಗಿಲ್ಲ, ಮಕ್ಕಳು ಟೆಸ್ಟು ಅಂತ. ಸೊ ಬುಧವಾರ ನಾನ್ ವೆಜ್ಜು. ಸರಿ ಊಟ ಮಾಡ್ಕೊಬರೋಣ. ನಮ್ಮಮ್ಮ ಹೆಂಗೈತೆ ನೋಡಮ್ಮ, ಹೆಂಗೈತೆ ನೋಡಿ. ನಮ್ಮ ಗಾಡಿ ಇದು, ನಮ್ಮ ನಾದ್ನಿ ಹಂಗಿದೆ ಜೋಡಿ. ಅಣ್ಣ ಅಲ್ಲಪ್ಪ, ತಮ್ಮ. ತಮ್ಮ ಊಟ ಮಾಡಿ ಸಾಕಾದ್ರೆ ನೋಡ್ರಿ. ಒಬ್ಬರ ಮಿಸ್ಸಿಂಗು, ನಮ್ಮ ಮಮ್ಮಿ ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾರೆ. ನೋಡಿ ಮಗ ಮಿಸ್ಸಿಂಗು. ನೋಡಿ ಮಕ್ಳನ್ನ ಬಿಟ್ಬಿಟ್ಟು ಮಾಡ್ತಿದ್ದಪ್ಪ, ಮಕ್ಕಳು ತಿನ್ನಕ್ ಬಂದವಳೆ. ನಮ್ಮ ತಿನ್ನೋ ಮಕ್ಳು ಬಿಟ್ಟು ಬಂದಿದ್ದೀನಿ, ತಿನ್ನೋ ಮಕ್ಳು ಬಿಟ್ಟು ಬಂದಿದ್ದೀನಿ ನೋಡ್ರಿ. ತಿನ್ನೋ ಮಕ್ಳು ಅಣ್ಣ ತಂಗಿ ಮಾಡ್ತೀನಿ. ನಾವು ತಿನ್ನೋ ಮಕ್ಳನ್ನ ಬಿಟ್ಟು ಬಂದಿಲ್ಲ, ತಿಂದೇ ಇರೋ ಮಕ್ಳು ಬಿಟ್ಟು ಸೊ ನಾವು ಊಟ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಹೋಗೋಣ ಅಂತ ಬರ್ತೇವೆ. ನೋಡಿ, ಇದು ಮಲ್ಸಂದ್ರ ಡೈರಿ, ನಂದಿನಿ ಹಾಲ್ ಇದಾಗುತ್ತೆ, ರೆಡಿ ಆಗುತ್ತಲ್ಲ ಅದು ನಂದಿನಿ ಡೈರಿ. ಸೊ ಮೋಡ ನೋಡ್ರಿ ಹಿಂಗಾಗಿದ್ದೆ, ಏನು ಮಾಡೋದು, ಮಳೇಲಿ ಸೇರ್ಕೊಂಡ್ಬಿಡ್ತೀವೋ ಅಂದ್ಕೊಂಡೇ ಹೋಗ್ತಾಯಿದ್ದೀವಿ. ಇದು ಮಲ್ಸಂದ್ರ ಡೈರಿ, ನಂದಿನಿ ಡೈರಿ. ಇದು ತುಮಕೂರು. ಸೊ ಇದು ಯಾವ ಕಾಲೇಜು ಗೊತ್ತಾ? ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್. ಸೊ ಯಾರ್ಯಾರು ತುಮಕೂರವರು ನನಗೆ ಕಾಮೆಂಟ್ ಮಾಡಿ ನಿಮ್ದು ಯಾವ್ಯಾವ ಊರು ಅಂತ ಹೇಳಿ. ಸೊ ನನ್ನ ಅಮ್ಮನೂರು ತುಮಕೂರು ಹತ್ರ ನಮ್ಮ ದೊಡ್ಡಮ್ಮರವರು ಮಲ್ಸಂದ್ರ. ನಮ್ಮ ಊರು ಬಂದು ನಾಗೋಲಿಂದ ಮುಂದೆ ಕೇಳಿರಬೇಕು ಅನ್ಸುತ್ತೆ, ಹೆಬ್ಬೂರು. ಸೊ ನನ್ನ ಹಸ್ಬೆಂಡ್ ಊರು ಬಂದು ಶಿವಮೊಗ್ಗ. ಸೊ ಯಾರ್ಯಾರು ತುಮಕೂರವರು ಇದ್ದೀರಾ, ನನ್ನ ವೀಡಿಯೋಸ್ ನೋಡ್ತಾರೆ, ದಯವಿಟ್ಟು ಕಾಮೆಂಟ್ ಮಾಡಿ. ಇಲ್ಲಿ ನೋಡಿ ಯಪ್ಪ, ಈ ಮಳೆಯಲ್ಲಂತೂ ಹೆಂಗೆ ಹೋಗೋದು ನಂಗೆ ಆಗ್ಬಿಟ್ಟಿತ್ತು. ಸೊ ಅಲ್ಲಿಂದ ಬರ್ತಾ ಇದು ನೋಡಿದ್ರೆ ಆ್ಯಕ್ಚುಲಿ ವೀಕ್ ಆಫ್ ಅಲ್ಲ, ಸಂಡೇನೂ ಅಲ್ಲ, ಆದರೂ ನೋಡಿ ಈ ತುಮಕೂರು ರೋಡ್ ಎಷ್ಟು ರಶ್ ಇರುತ್ತೆ ಅಂದರೆ ವೆಹಿಕಲ್ಸ್ ಅಷ್ಟಿರುತ್ತೆ. ಆ್ಯಕ್ಚುಲಿ ನಾವು ಅಮ್ಮ ಮನೆಗೆ ಹೋಗ್ಬೇಕು ಅಂದರೆ ತುಮಕೂರಿಗೆ ಬಂದು ಹೋಗಲ್ಲ, ನಾವು ಕುಣಿಗಲ್ ಮೇಲೆ ಹೋಗ್ಬಿಡ್ತೀವಿ, ಅಲ್ಲಿ ಇಷ್ಟು ಟ್ರಾಫಿಕ್ ಇರೋದಿಲ್ಲ. ಸೊ ನೋಡಿ, ಈ ಥರ ಪ್ರಕೃತಿ ನೋಡೋದಕ್ಕೆ ಒಂಥರ ಖುಷಿ, ಏನೋ ಒಂಥರ ತಂಪಾದ ಗಾಳಿ, ಚಳಿ, ಮೋಡ ಇರೋದಕ್ಕೂ ಅದಕ್ಕೂ ಎಷ್ಟು. ಹೊಸಪೇಟೆಯಿಂದ ಮುಂದೆ ಬರ್ತಾ ಇದೊಂಥರ ಫುಲ್ಲು ಫಾರೆಸ್ಟ್ ಇದ್ದಂಗಿದೆ. ಆ್ಯಕ್ಚುಲಿ ಮಂಜು ಹೇಳ್ತಿದ್ರು ನೋಡಿ, ಲೂಲಿ ಇದೆ ಅಂತೆಲ್ಲ ಹಾಕಿದ್ದಾರೆ, ನವಿಲಿದೆ ಅಂತ. ನೋಡು ಕಾಣ್ತಾ ಇದೆ ಅಂತ ತಮಾಷೆ ಮಾತಾಡೋದು. ಸೊ ಯಾವುದೋ ಹುಲಿ ನವಿಲು ಯಾವುದೋ ಕಾಣಲಿಲ್ಲ. ನವಿಲಿರೋದು ಕಾಮನು, ಬಟ್ ಹುಲಿ ಇರೋದೇ ಡೌಟ್. ಚಿರತೆ ಇರ್ಬೋದು, ಯಾಕಂದರೆ ಹಳ್ಳಿ ಕಡೆ ಇವಾಗೆಲ್ಲ ಚಿರತೆ ಅಂತಾರಲ್ಲ. ಸೊ ನೋಡಿ, ಮೋಡ ಆಗಿದೆ. ಇಲ್ಲಿ ಆಲ್ರೆಡಿ ಮಳೆ ಹೋಗಿದೆ, ಮಳೆ ಬಂದು ಹೋಗ್ಬಿಟ್ಟಿದೆ. ಹಾಗಾಗಿ ನಾವು ಇಲ್ಲಿ ನೋಡಿ ಮಳೆ ಹೋಗಿದೆ, ಮಳೆ ಬರಲ್ಲ ಅಂದ್ಕೊಂಡು ನಾವು ಸರಿ ಅಂತ ಹೋಗೋಣ ಅಂತ ಬೇಡ ಎಲ್ಲೂ ನಿಲ್ಸೋದಿನಿ, ಏನು ಮಳೆ ಬರಲ್ಲ ಅಂದ್ಕೊಂಡು ಹೋದೋ, ಆಲ್ರೆಡಿ ಮಳೆ ಬಂದು ಹೋಗ್ಬಿಟ್ಟಿದೆ ಅಂದ್ಕೊಂಡು ನಾವು ಸುಮ್ಮನೆ ಇರಲಾದಿರೋ ಹೊರಟು ನೆಲಮಂಗಲ ಟೋಲ್ ಬಿಟ್ಟು ಹಿಂಗೆ ಬಂತು ಮಳೆ. ಅಂದರೆ ಆ್ಯಕ್ಚುಲಿ ನಮ್ಗೆ ಅಲ್ಲಿ ಎಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ನೋಡಿ. ಇಲ್ಲಿ ಸಣ್ಣಗೆ ಬರ್ತಾಯಿದೆ ಆಲ್ರೆಡಿ ಮಳೆ, ಫುಲ್ಲು ಸಣ್ಣಗೆ ಬಂದು ಆಮೇಲೆ ಫುಲ್ಲು ಮಳೆ ಜೋರಾಯಿತು. ಯಾಕಂದರೆ ನಾವು ನೆಲಮಂಗಲ ಟೋಲ್ ದಾಟಿದ ಮೇಲೆ ಎಲ್ಲೂ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಬೈಪಾಸ್ ಇದ್ರ ಮೇಲೆ ಹೋಗ್ಬಿಡ್ತೀವಲ್ಲ, ಹಂಗಾಗಿ ಬೈಪಾಸ್ ಮುಖ ತೊಳೆದು ನೆಂದು ಬಂದಿದ್ದು. ಹೇಗಿತ್ತು ಮಳೆ? ಅಷ್ಟಪ್ಪ ಬಿಸಿ ಇದ್ದಿದ್ರೆ ಹೆಂಗಿರೋದು.
ಕ್ಲೇ ತಗೊಂಡು ಹೆಂಗೆ ಮಾಡ್ತಿದ್ದಾಳೆ ನೋಡಿ. ಮಳೆಯಲ್ಲಿ ಫುಲ್ಲು ಫ್ರೆಶ್ ಆಗಿ ಆಗುವಾಗ ಸಮಾಧಾನ ಅಷ್ಟು ಮಳೆ ಅಷ್ಟು ಮಳೆ. ಮನೆಯಿಂದ ಫ್ರೆಶ್ ಅಪ್ ಆಗಿ ಸ್ವಲ್ಪ ನಮ್ಮ ಮಕ್ಕಳ ಜೊತೆ ಮಾತಾಡ್ತಾ ಕೂತಿದ್ದೀವಿ. ಹೆಂಗಿತ್ತು ಮಳೆ? ಯಪ್ಪ ದೇವ್ರೆ, ನೆಲಮಂಗಲ ಟೋಲ್ ಬಿಟ್ಟು ಬರ್ತಿದ್ದೀವಿ ಅಂದ್ರೆ ಎಲ್ಲೂ ನಿಲ್ಲೋದಕ್ಕಾಗ್ತಾಯಿಲ್ಲ, ಅಷ್ಟು ಮಳೆ ಅಂದರೆ ಮಳೆ. ಅಲ್ಲಿ ನಾವು ಬಂದಿದ್ದಿದ್ರಲ್ಲ ಟೋಲ್ ಬಿಟ್ಟು ನಾವು ಇದ್ರ ಮೇಲೆ ಬಂದಿದ್ದಲ್ಲ, ಫ್ಲೇವರ್ ಮೇಲೆ ಬಂದ್ಬಿಟ್ಟು ಹಂಗಾಗಿ ಫ್ಲೇವರ್ ಮೇಲೆ ಎಲ್ಲಿ ನಿಲ್ಸಿದ್ರು ಮಳೆ, ಎಲ್ಲಿ ನಿಲ್ಸಿದ್ರು ವೇಸ್ಟ್. ಎಲ್ಲೂ ನಮಗೆ ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ, ಜಾಗ ಇಲ್ಲ. ಸಿಕ್ಕಾಪಟ್ಟೆ ಮಳೆ, ಫುಲ್ಲು ಬಟ್ಟೆ ಎಲ್ಲ ಒದ್ದೆ ಆಗಿ ಮನೆ ಬಂದು ಬಿಸಿ ನೀರಲ್ಲಿ ಫ್ರೆಶ್ ಅಪ್ ಆಗೋವರೆಗೂ ಸಮಾಧಾನ ಆಗಲಿಲ್ಲ. ಮುಖ ತೊಳ್ಕೊಂಡು ಸ್ವಲ್ಪ ಇವಾಗಂತೂ ಫುಲ್ಲು ಮಳೇಲಿ ನೆಂದಿದ್ಕೋದ್ಕು ಮೈ ಕೈಲ ಫುಲ್ಲು ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಇಷ್ಟೊತ್ತಿಗೆ ಮನೆಗೆ ಬರ್ತೀವಂತ ಎಲ್ಲೂ ನಿಲ್ಲಿಸ್ತಿಲ್ಲ ಗಾಡಿ. ನಾನು ನೆಲಮಂಗಲ ಟೋಲ್ ಬಿಟ್ಟು ಫುಲ್ಲು ಮಳೆಲ್ಲ ನೆನ್ಕೊಂಡ್ಬಂದಿದ್ದಾಯಿತು. ಪಾಪ ಅವರಂತೂ ಸಿಕ್ಕಾಪಟ್ಟೆ ಕೈಯೆಲ್ಲ ಫುಲ್ಲು ಒಂಥರ ಫುಲ್ಲು ಕೆಂಪಗಾಗ್ಬಿಟ್ಟಿದೆ ಪಾಪ. ಹೋಗ್ತಾನೋ ಅವರೇ ಓಡಿಸೋದು, ಗಾಡಿ ಡ್ರೈವ್ ಮಾಡೋದು. ಇವತ್ತು ನಾನಂತೂ ಗಾಡಿ ಪಾಪ ಮುಟ್ಲೇ ಇಲ್ಲ, ಅವರೇ ಡ್ರೈವ್ ಮಾಡೋದು, ಬರ್ತಾನೋ ಅವರೇ ಮಾಡೋದು. ಸಿಕ್ಕಾಪಟ್ಟೆ ಸೊ ನೈಟಿಗೆ ಅಲ್ಲೇ ದೊಡ್ಡಮ್ಮರ ಮನೆಯಲ್ಲಿ ಕಾಳು ಗೊಜ್ಜು ಕೊಟ್ಟು ಕಳಿಸಿದ್ರು. ಸೊ ಅದಕ್ಕೆ ಚಪಾತಿ ಮಾಡ್ಕೊಂಡಿದ್ದು, ಮತ್ತೇನು ಮಾಡೋದು ಅಂತ ಹೇಳಿ ಅಲ್ಲಿಂದಲೇ ಚಿಕನ್ ಫ್ರೈ, ಕಾಳು ಗೊಜ್ಜು ಮತ್ತು ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರು. ಅದಕ್ಕೆ ರೊಟ್ಟಿ ಮಾಡ್ತೀನಿ ಅಂತಂದಕ್ಕೆ ಬೇಡ ನೀನೇ ಟಯರ್ಡ್ ಆಗಿದೆಯಾ, ಮೊದಲೇ ನಡಗ್ತಿದ್ಯಾ ಬೇಡ ಅಂತ ಹೇಳ್ಬಿಟ್ಟು ಮಂಜುನೇ ಚಪಾತಿ ಮಾಡಿಕೊಟ್ರು. ಸೊ ಬುಧವಾರದ ವಿಡಿಯೋ ಈಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನನ್ನ ವಿಡಿಯೋ ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.